H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದಮೇಲೆ ನಮ್ಮ ಜಗ್ಗಿ ವಾಸುದೇವ್ ಯಾರು ಕೇಳಿಲ್ಲ, ಒಬ್ಬ ದೊಡ್ಡ ಸ್ವಾಮೀಜಿ, ನಿಸರ್ಗ ಪ್ರೇಮಿ. ವಿಶೇಷವಾಗಿ ಭಾಳಷ್ಟು ಉಪನಾಮಗಳು ಇವರಿಗೆ ಇದ್ದಾವ. ಭಾಳಷ್ಟು ಸಮಾಜಮುಖಿವಾದ ಕೆಲಸಗಳನ್ನು ಮಾಡೋದನ್ನು ಇವ್ರು ತೋರಿಸ್ಕೊಳ್ತಾ ಇರ್ತಾರೆ. ಅಂಥವರು ಒಂದಿಷ್ಟು ಮಣ್ಣಿನ ಬಗ್ಗೆ, ಕೃಷಿ ಮಣ್ಣಿನ ಬಗ್ಗೆ, ಕೃಷಿ ಜಮೀನಿನ ಬಗ್ಗೆ ಒಂದಿಷ್ಟು ಮಾತಾಡಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ನೆಲೆಯಲ್ಲಿ ಒಂದಿಷ್ಟು ಚರ್ಚೆ. ಯಾಕಂದರೆ ಜಗ್ಗಿ ವಾಸುದೇವ್ ಅವ್ರು ಹೇಳ್ತಾರಪ್ಪ ಅಂತಂದ್ರೆ ಅದರಲ್ಲಿ ಒಂದು ವೇಟ್ ಇರ್ತದೆ. ಅನೇಕ ಈ ದೇಶದ ಆಧ್ಯಾತ್ಮಿಕ ಗುರುಗಳಲ್ಲಿ ಇವರು ಒಬ್ಬರು. ಜನರನ್ನು ಮೋಡಿ ಮಾಡುವಂಥ ವ್ಯಕ್ತಿತ್ವ, ಜನರಿಗೆ ಈ ಒಂದು ಅಲೌಕಿಕವಾದ ವಿಷಯಗಳ ಬಗ್ಗೆ ಲೌಕಿಕ ತಂದು ಜೋಡಿಸುವಂಥ ಒಂದು ಸಾಮರ್ಥ್ಯ ಇರುವಂಥ ವ್ಯಕ್ತಿ ಜಗ್ಗಿ ವಾಸುದೇವ್. ಇಂಗ್ಲೀಷ್ ಅಂತ ನೆರಗಳ ನೀರು ಕುಡ್ದಂಗೆ ಇವ್ರ ವ್ಯಕ್ತಿತ್ವನ ಆ ರೀತಿಯಾದ ಎತ್ತರದ ವ್ಯಕ್ತಿತ್ವ. ಅದೇನಲ್ಲಿ ಅವರು ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ, ಅದು ಕೃಷಿಗೆ ಮುಖ್ಯವಾಗಿ ಬೇಕಾಗಿದ್ದು ಭೂಮಿ. ಹೌದು, ಭೂಮಿನ ಅದರಲ್ಲಿ ಎರಡು ಮಾತಿಲ್ಲ, ಭೂಮಿ ಮೇಲೆ ಕೃಷಿ ಆಗುವಂಥದ್ದು. ಆರೋಗ್ಯಕರ ಮಣ್ಣು ಬೇಕು ಅಂತ ಹೇಳ್ತಾರೆ. ಹೌದು, ಆರೋಗ್ಯಕರ ಮಣ್ಣಿದ್ರೆ ಬೆಳೀಲಿಕ್ಕೆ ಸಾಧ್ಯ. ಬಂಜರು ಭೂಮಿ ಆದರೆ ಅಲ್ಲಿ ಹತ್ತಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಹಿತ ಗೊತ್ತಿರುವಂಥ ವಿಷಯ. ಅದನ್ನು ಸ್ವಲ್ಪ ಏನು ಹೇಳ್ತಾ ಇದ್ದಾರೆ ಅವರು, ಏನು ಸ್ಟೆಪ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ. ಅದು ಒಂದನ ಅಥವಾ ಮಾತ್ರಕ್ಕೆ ಇನ್ನೇನಾದರೂ ಅದನ್ನು ಅನ್ನುವಂಥ ಮಾತನ್ನು ನಾವು ಚರ್ಚೆ ಮಾಡುವಂಥ ವಿಷಯ. ಮುಖ್ಯವಾಗಿ ಅದನ್ನು ಟೆಸ್ಟ್ ಕೊಟ್ಟು ಹೇಳಿದ್ದಾರೆ ಅವರು. ಅದಕ್ಕಾಗಿ ಅದನ್ನು ತೊಗೊಳ್ಬೇಕಾಗಿದೆ ಸ್ಟೇಟ್ಮೆಂಟ್ದೊಳಗೆ. ಕೃಷಿ ಜಮೀನಿನಲ್ಲಿ ಮಣ್ಣಿನ ಫಲವತ್ತತೆಯ ಸಂರಕ್ಷಣೆಗೆ ರೈತರನ್ನು ಸಶಕ್ತಗೊಳಿಸಲು ನಾವು ಏನೆಲ್ಲ ಮಾಡಬಹುದು ಅದನ್ನು ವಿಳಂಬ ಮಾಡದೆ ಈಗಲೇ ಮಾಡಬೇಕು. ನಮ್ಮ ಭೂಮಿಯನ್ನು ಗಟ್ಟಿಗೊಳಿಸ್ಬೇಕಾಗಿದೆ, ನಮ್ಮ ಭೂಮಿಯನ್ನು ಫಲವತ್ತಾಗಿ ಮಾಡಬೇಕಾಗಿದೆ, ನಮ್ಮ ಭೂಮಿಯನ್ನು ಸಮೃದ್ಧವನ್ನಾಗಿ ಮಾಡಬೇಕಾಗಿದೆ. ಅದೇನು ಮಾಡಬೇಕಾಗಿದೆ ಈಗ ಮಾಡೋದು ಅಂತ. ಯಾಕಂದ್ರೆ ಮುಂದೆ ಹೋದ ಮೇಲೆ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು. ಅಂದರೆ ಭೂಮಿ ಚೆನ್ನಾಗಿತ್ತಪ್ಪ ಅಂದ್ರೆ ಏನು ಬೇಕಾದ ಬೆಳೆ ಬೆಳೀಲಿಕ್ಕೆ ಸಾಧ್ಯದ, ಏನು ಬೇಕಾದ ಮಾಡಲಿಕ್ಕೆ ಸಾಧ್ಯದ. ಅದೊಂದು ನಮಗೇನಪ್ಪ ಅಂತಂದ್ರೆ ದೊಡ್ಡ ಆಶ್ರಯ ಅನ್ನುವಂಥ ಮಾತು ಸತ್ಯ. ನಾವು ಯಾಕಂತಂದ್ರೆ ಅವ್ರು ಹೇಳೋದ್ರಲ್ಲಿ ಭಾಳ ಸಾರ್ಥಕ್ಯದ, ಭಾಳ ಏನಪ್ಪ ಅಂದ್ರೆ ವಿಚಾರ ಮಾಡುವಂಥದ್ದು. ಯಾಕಂದರೆ ಮಣ್ಣು ಒಳ್ಳೇದಿತ್ತಂದ್ರೆ, ಫಲವತ್ತಿದ್ರೆ ನೀವು ಏನಾದರೂ ಬೆಳೆ ಬೆಳಿಬೋದು. ಮಣ್ಣು ಫಲವತ್ತತೆ ಇರಲಿಕ್ಕಂದ್ರೆ ಅನ್ನುವಂಥ ಮಾತಿದೆ. ಆಯಿತು, ಅಡ್ಡಿ ಇಲ್ಲ. ಆದರೆ ಒಂದು ಮಾತು ನಾವಿಲ್ಲಿ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಮಣ್ಣು ಸದೃಢ ಇರಬೇಕು, ಜೊತೆಗೆ ರೈತನೂ ಸದೃಢ ಬೇಕಾಗಿದೆ. ಇವತ್ತು ಎರಡು ಕೂಡಿದಾಗ ಬೆಳೆ ಬರಲಿಕ್ಕೆ ಸಾಧ್ಯದ. ರೈತ ಆರ್ಥಿಕವಾಗಿ ವೀಕಿದ್ದ, ಜಮೀನು ಫಲವತ್ತಿತ್ತಪ್ಪ ಅಂದ್ರೆ ಅಲ್ಲಿ ಉಪಯೋಗ ಏನಂತಿರದ ಅಂತ. ಯಾಕಂದರೆ ಉತ್ತಿ ಬಿತ್ತಿ ಬೆಳೆದಾಗ ಅದಕ್ಕೆ ಏನು ಬೇಕಾಗಿದೆ ನಾವು ವಸ್ತುಗಳನ್ನು ಹಾಕಿದಾಗ ಮಾತ್ರ ಆ ಭೂಮಿ ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ಸಾಧ್ಯದ, ಅದರ್ವೈಸ್ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಇರಲಿ, ಅವ್ರ ಮಣ್ಣಿನ ಬಗ್ಗೆ ಟೆಸ್ಟ್ ಕೊಟ್ಟು ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾತಾಡ್ತಾರೆ. ನಂತರದಲ್ಲಿ ಎರಡನೇ ಭಾಗದಲ್ಲಿ ರೈತರ ಪರಿಸ್ಥಿತಿ ಬಗ್ಗೆ ಒಂದೆರಡು ಮಾತು ಮಾತಾಡಬೇಕಾಗಿದೆ ಇವತ್ತು. ಯಾಕಂದರೆ ಬೆಳಿಬೇಕಾಗಿದ್ದರೆ ಫಲವತ್ತಾದ ಮತ್ತು ಗಟ್ಟಿಮುಟ್ಟಾದ ಮಣ್ಣು ಬೇಕು ಅಂತ ಹೇಳ್ತಾರೆ. ಅದಿದ್ದರೆ ಬೆಳೀತದೆ ಅಂತಾರೆ. ರೈತ ಸಮುದಾಯದ ಸಶಕ್ತತೆಗೆ ರೈತ ಸಶಕ್ತ ಆಗಬೇಕಾಗಿದ್ದಪ್ಪ ಅಂತಂದ್ರೆ ಏನು ಬೇಕು, ಮುಖ್ಯವಾಗಿ ಆರೋಗ್ಯಕರ ಮಣ್ಣು ಏಕೈಕ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಆರೋಗ್ಯಕರ ಮಣ್ಣು ಇತ್ತಂದ್ರೆ ರೈತ ಸಶಕ್ತ ಆಗ್ತಾನೆ, ಹಾಕಿದ ಬೆಳೆ ಎಲ್ಲ ಬರ್ತದೆ, ಮಾರಾಟ ಮಾಡಿ ಆರಾಮಿರ್ತಾನೆ ಅನ್ನೋಂಥ ಒಂದು ವಾದ. ಅದರ ಸತ್ಯವೂ ಇದ್ದಾವೆ, ಅದನ್ನು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬೇಸ ಮಣ್ಣು, ಕೃಷಿಯ ಬೇಸ್ ಮಣ್ಣು ಸಶಕ್ತ ಇರಬೇಕು. ಅದ್ರ ಜೊತೆಗೆ ಎರಡನೇದು ಭಾಳ ಮಹತ್ವದ್ದು ಏನಪ್ಪ ಅಂದ್ರೆ ನೀರು. ಬರೀ ಸಶಕ್ತ ಮಣ್ಣದಪ್ಪ ಅಂತಂದ್ರೆ ಆ ನೀರಿದ್ದು ಅವಕಾಶ ಇರಲಿಲ್ಲ ಅಂದ್ರೆ ಒಂದು ಅಲ್ಲಿ ಬೆಳೀಲಿಕ್ಕೆ ಸಾಧ್ಯದ. ನೀರಿದ್ದರೆ ಕಲ್ಲು ಮಣ್ಣಲ್ಲೂ ಸಹಿತ, ಅಂದರೆ ಕಲ್ಲಲ್ಲೂ ಸಹಿತ ಬೆಳಿಬೋದು ಅನ್ನೋಂಥ ಮಾತು ಮಾತಾಡ್ತೀವಿ ನಾವು. ಯಾವಾಗಲೂ ಕಲ್ಲಲ್ಲಿ ಸಹಿತ ಬೆಳಿಬೋದಪ್ಪ ಅಂತೇಳಿ. ನೀರಿರಲಿಕ್ಕೆ ಭಾಳ ಕಷ್ಟ. ಎಂಥ ಫಲವತ್ತಾದ ಭೂಮಿ ಇದ್ದರೂ ನೀರಿಲ್ಲ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತು ನಾವು ಕೇಳ್ಪಟ್ಟಿದ್ದೀವಿ. ಮತ್ತು ವಾಸ್ತವ ಸತ್ಯನೂ ಅದು. ಆ ವಿಚಾರ ಮಾಡಿದಾಗ ಮಣ್ಣದ ನೀರು ಬೇಕು. ಅದಕ್ಕೆ ಈಗ ನಾವಿವತ್ತೀಗಾರೆ ನಮ್ಮ ನೀರು ಅವ್ರು ನೋಡ್ಕೊಂಡು ಇಲ್ಲಿವರೆಗೆ ನಾವೆಲ್ಲರೂ ಏನು ಮಾಡಿದ್ದೀವಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ಕಟ್ಟಿ ಸಾವಿರಾರು ಎಕರೆಗಳ ಫಲವತ್ತಾದ ಕಾಡನ್ನು ಭೂಮಿಯನ್ನು ನೀರಲ್ಲಿ ನಿಲ್ಲಿಸಿಬಿಟ್ಟಿದ್ದೀವಿ ಇಡೀ ದೇಶದ ತುಂಬ. ಅದಕ್ಕೆ ಚಿಕ್ಕ ಡ್ಯಾಮ್ಗಳನ್ನ ಮಾಡಿ ಅಲ್ಲೆಲ್ಲ ನೀರಿನ ಫಲವತ್ತತೆ ಹೆಚ್ಚು ಹೋಗಂಗೆ ಮಾಡಿದ್ರೆ, ಮತ್ತು ಮುಖ್ಯವಾಗಿ ಈ ಮುಖ್ಯ ನದಿಗಳ ಇಡೀ ದೇಶದ ತುಂಬ ಹರಡುವಂಗೆ ಮಾಡಿದರೆ ಇವತ್ತು ನಾವು ಇನ್ನೂ ಭಾಳಷ್ಟು ಸಾಧಿಸ್ತಿದ್ದೀವಿ ಅನ್ನುವಂಥದ್ದು. ಯಾಕಂದ್ರೆ ನೀರು ಎರಡಿದ್ರೂ ಬೇಕಾದ್ದು ಮಾಡ್ಬೋದು, ಅದರಲ್ಲಿ ಬೆಳೆದ್ರ ಬಗ್ಗೆ. ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟಪ್ಪ ಅಂದ್ರೆ ನಮ್ಮ ಮೇಲೆ ಹೇಳುವಂಥ ವಿಷಯ, ಹೇಳುವಂಥ ವಿಷಯ ಮಾರ್ಕೆಟ್. ರೈತರಿಗೆ ಮಾರ್ಕೆಟ್ ಇಲ್ಲ ಈ ದೇಶದಲ್ಲಿ. ಇವತ್ತು ನಮ್ಮ ಮೋದಿಯವರು ಸಾಕಷ್ಟು ಹೇಳ್ಕೊಡ್ತಾ ಇದ್ದಾರೆ, ನಾವು 150 ಪಟ್ಟು ಹೆಚ್ಚು ಮಾಡಿದ್ದೀವಿ ರೀ MSP ಅಂತೇಳಿ. ಹೆಚ್ಚು ಮಾಡಿದಿರಿ, ಕೊಡೋರು ಯಾರು? ಇದು ದೊಡ್ಡ ಪ್ರಶ್ನೆ ಇದೆ. ನೀವು ಗೊಂಜಾಳವನ್ನು ನೀವು ಹೇಳ್ಬೋದು, ಅಲ್ಲ 5,000 ಒಂದು ಕ್ವಿಂಟಲ್ದಂಗೆ ತೊಗೊಳ್ರಿ, 6,000 ಕ್ವಿಂಟಲ್ದಂಗೆ ತೊಗೊಳ್ರಿ ಅಂತ ಹೇಳಿ. ಅದು ತೊಗೊಳೋರು ಯಾರು? ಮಾರ್ಕೆಟ್ ಮಾಡೋರು ಕೊಡೋರು ಯಾರು? ಗೌರ್ಮೆಂಟ್ ಎಷ್ಟು ಕೊಡ್ತದಪ್ಪ? ಅದಕ್ಕೆ ಲಿಮಿಟ್ ಅದು. ಗೌರ್ಮೆಂಟ್ ಈ ಒಂದು ನಮ್ಮ ಏನಪ್ಪ ಅಂದ್ರೆ ಈ ರೇಷನ್ಸ್ಲಾಗಿ ತೊಗೊಳ್ತದೆ. ಅದ್ರಲ್ಲಿ ಮುಖ್ಯವಾಗಿ ಅಕ್ಕಿನ ಹೆಚ್ಚು ತೊಗೊಳ್ತದೆ, ಜೊತೆ ಒಂದಿಷ್ಟು ಗೋಧಿ ತೊಗೋಬೋದು.
ಅಂದರೆ ಉಳಿದಿಲ್ಲಿ ತುಳ್ತದೆ. ಮತ್ತು ನಮ್ಮ ದೇಶದ ಎಲ್ಲ ಗೋಡಾವಣೆಗಳು ಅದರ FCA ಇದ್ದಿದ್ದು ಎಲ್ಲ ಗೋಡಾವಣೆಗಳು ಆ ಪ್ರಮಾಣದ ನಮ್ಮಲ್ಲಿ ಇಲ್ಲ ಸಂಗ್ರಹ ಮಾಡಿ ಇಡಲಿಕ್ಕೆ. ಹೀಗಾಗಿ ಕೊಳ್ಳುವುದು ಭಾಳ ಕಡಿಮೆ ಆಗ್ತದೆ. ಸರ್ಕಾರ ಕೊಡ್ತದೆ ಆ ರೇಟದಲ್ಲೇ, ಉಳಿದು ನಮ್ಮ ಮಾರ್ಕೆಟ್ದಾಗ ಮಾರಬೇಕು. ಮಾರ್ಕೆಟ್ದಾಗ ಕೊಳ್ಳೋರು ಯಾರು ಇದೇ ಪ್ರಶ್ನೆ. ಇದೇ ರೈತರಿಗೆ ಮತ್ತು ಸರ್ಕಾರಕ್ಕಿದ್ದಂಥ ಒಂದು ತೀಕ್ಷ್ಣವಾದ ಹೋರಾಟ. ಅವ್ರಿಗೆ ಬಯಸುವಂಥದ್ದು ದೆಹಲಿ ಸುತ್ತಮುತ್ತಲೂ ವರ್ಷಗಟ್ಟಲೆ ಕೂತ್ಕೊಂಡು ಸ್ಟ್ರೈಕ್ ಮಾಡಿ ಅದನ್ನು ಯಾವುದೋ ಪ್ರಸಂಗದೊಳಗೆ ಎಲ್ಲರಿಗೂ ಏನಪ್ಪ ಅಂದ್ರೆ ಮಾರ್ಕೆಟ್ ಸಿಗಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ದು ರೈತರು. ಅದಕ್ಕಾಗಿನ 700 ಜನ ರೈತರು ತಮ್ಮ ಪ್ರಾಣವನ್ನು ಬಲಿ ಕೊಟ್ಟಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆಗ ಅನಿವಾರ್ಯವಾಗಿ ನಮ್ಮ ಮೋದಿಯವ್ರದ್ದು ಏನೋ ಕಾನೂನು ಹಿಂದೆ ತಗೊಂಡು ವಿನಃ ಇವತ್ತಿಗೆ ಸಹಿತ MSPಯನ್ನು ಕಾನೂನು ಮಾಡಿಲ್ಲ. ಅದು ಆಗಬೇಕಾಗ್ಯದ. ಈಗ ಜಗ್ಗಿ ವಾಸುದೇವರಂಥ ಶ್ರೇಷ್ಠ ವ್ಯಕ್ತಿಗಳು ಅಥವಾ ಮುಂದಾಳುಗಳು, ಧಾರ್ಮಿಕ ಮುಂದಾಳುಗಳು ಇದನ್ನು ಕನ್ವಿನ್ಸ್ ಮಾಡಿ ಹೇಳಬೇಕಾಗಿದೆ ಮೋದಿಯವರಿಗೆ. ಮೋದಿಯವರ ನೀವು ಮಾಡಿದ್ದು ಒಳ್ಳೆಯದ, ಇಲ್ಲಿ ಫಲವತ್ತಾದ ಮಣ್ಣು ಬೇಕು, ಮಣ್ಣಿದ್ರೆ ಬೆಳೆ ಬರ್ತದೆ. ಬೆಳೆಗೆ ಬರಬೇಕಾಗಿತ್ತು ಅಂದ್ರೆ ನೀರು ಬೇಕು, ನೀರಿನ ಜೊತೆ ಗೊಬ್ಬರಗಳು ಬೇಕು. ಆ ಗೊಬ್ಬರ ಕೊಂಡು ಹಾಕುವಂಥ ಶಕ್ತಿ ಇವತ್ತು ರೈತನಿಗೆ ಉಳಿದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಏನು ಖರ್ಚು ಮಾಡಿರ್ತಾನೆ ಆ ಬೆಳೆ ಬೆಳೆಸುವಾಗೆ ಆ ಖರ್ಚಾದಂಥ ದುಡ್ಡು ಸಹಿತ ಈಗ ರೈತರಿಗೆ ಬಂದು ಮುಟ್ಟುವುದಿಲ್ಲ ಅಂತೇಳಿ. ಯಾಕಂದ್ರೆ ಇವತ್ತು ಅತ್ಯಂತ ಸುಗ್ಗಿ ಕಾಲದಾಗ ಗೊಂಜಾಳ ರೇಟ್ ಬಿದ್ದು ಹೋಗ್ತದೆ, ಜೋಳ ರೇಟ್ ಬಿದ್ದು ಹೋಗ್ತದೆ. ಯಾವುದೋ ಪಲ್ಯ ಏನೋ ಇದು ಮಾಡಿದ್ರಿ ಆ ಸಂದರ್ಭ ಬಿದ್ದು ಹೋಗುವಂಥ ಸಾಧ್ಯತೆಗಳು ಹೆಚ್ಚಿದವ. ನಿಶ್ಚಿತವಾಗಿ ಇಷ್ಟು ರೇಟ್ ಅದಪ್ಪ ಅಂತಿಲ್ಲ ಇಲ್ಲ. ಹೀಗಾಗಿ ಇವತ್ತು ರೈತ ನರಮಾಗಿಬಿಟ್ಟಿದ್ದಾನೆ. ಇವತ್ತೊಬ್ಬ ರೈತನ ಪಗಾರ ದಿನಕ್ಕೆ 27 ರೂಪಾಯಿ ಇದನ್ನು ಸ್ವತಃ ಪಾರ್ಲಿಮೆಂಟ್ದ ಒಪ್ಪಂಡು ಮಾತಾಡ್ತದೆ. ಅವನಿಗಿಂತ ಕೃಷಿ ಮತ್ತು ಕೂಲಿ ಮಾಡೋರು ಇವನಿಗಿಂತ ಹೆಚ್ಚು ಪೇಮೆಂಟ್ ತೊಗೊಳ್ಳೋಂಥ ಪರಿಸ್ಥಿತಿ ಇವತ್ತದ. ಹೋಗಿ ರೈತರನ್ನು ಸಮಕ್ಷಮ ವಿಚಾರ ಮಾಡಿದಾಗ ನಿಮ್ಗೆ ಗೊತ್ತೂ ಆಗ್ತದೆ. ಈಗ ನಿಮ್ಗೆ ಹಲವು ಸಲ ಈ ಚರ್ಚೆಯನ್ನು ಈ ವಿಷಯವನ್ನು ಮಾತಾಡಿದ್ದದ. ಒಬ್ಬ ರೈತ 1 ಟನ್ ಕಬ್ಬಿಗೆ ಇವತ್ತು 2,500 2,700 ರೂಪಾಯಿ ಇದೆಲ್ಲ ತೊಗೊಳ್ತಾರೆ. ಬೇಡ 3,000 ಮ್ಯಾಕ್ಸಿಮಮ್. ಆದರೆ ನಾವು ಖರ್ಚು ಎಷ್ಟು ಬರ್ತದೆ 1 ಟನ್ನಿಗೆ? ಅವ್ನು ಮಿನಿಮಮ್ ಏನಿಲ್ಲ 4,000 ಖರ್ಚು ಬರ್ತದೆ. ಪ್ರತಿ ಟನ್ನಿಗೂ 1,000-1,500 ರೂಪಾಯಿ ಲಾಸ್ ಆಗ್ತಿರ್ತಾನೆ. ಇನ್ನು ಉಳಿದ ಬೆಳೆಗಳು ಅದೇ ಪರಿಸ್ಥಿತಿನ. ಅದಕ್ಕಾಗಿ ಮೊದಲು ಅವ್ರು ಬೇಕಾಗಿತ್ತು ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡುವಂಥದ್ದು. ಕಾನೂನು ಕೂಡ ನಮಗೆ MSP ಅಂತ ಮಿನಿಮಮ್ ರೇಟ್ ಇರೋದು, ಅದು ಸಪೋರ್ಟಿಂಗ್ ಪ್ರೈಸ್ ಇರೋದು, ಅದು ಕೊಡೋದು ಕೇಳ್ತಾ ಇದ್ದಾರೆ. ಅಂಥ ಒಂದು ಮೂಮೆಂಟನ್ನು ಈ ಮಣ್ಣಿನ ಫಲವತ್ತತೆ ಜೊತೆಗೆ ನೀರಿನ ಜೊತೆಗೆ ನಮ್ಮ ಜಗ್ಗಿ ವಾಸುದೇವರಂಥ ಒಬ್ಬ ಲೀಡರ್ಗಳು, ಧಾರ್ಮಿಕ ಲೀಡರ್ಗಳು. ಯಾಕಂದರೆ ಇವರು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಒಂದು ಸರ್ಕಾರವನ್ನು ಅಥವಾ ರಾಜಕೀಯ ಅಧಿಕಾರಿಗಳನ್ನು ತಮ್ಮ ಒಂದು ಆಧ್ಯಾತ್ಮಿಕ ಚೆವಿಯಿಂದ ಅಥವಾ ಒಂದು ಮುಖದಿಂದ ಅವ್ರನ್ನ ಹಿಡಿತಲ್ಲಿಟ್ಟುಕೊಳ್ಳುವಂಥ ಸಾಧ್ಯತೆಗಳು ಭಾಳ ಇದಾವೆ. ಅದಕ್ಕೆ ಈ ಜಗ್ಗಿ ವಾಸುದೇವರು ನಿಜವಾದ ಸಮಸ್ಯೆ ಇಲ್ಲದ ಆ ಸಮಸ್ಯೆಯನ್ನು ಗುರುತಾಡಿಕೊಂಡು ಆ ದಿಶೆಯಲ್ಲಿ ಅವ್ರಿಗೆ ಮಾರ್ಕೆಟ್ ಮಾಡಿಕೊಡುವಂಥ ಕೆಲಸಕ್ಕೆ ದೊಡ್ಡ ಸಾಹಸ ಮಾಡಬೇಕಾಗಿತ್ತು. ಒಬ್ಬರಿಂದ ಆಗೋ ಕೆಲಸ ಅಲ್ಲ. ಮತ್ತು ಈಗಾಗಲೇ ಬರೀ ರೈತರಿಂದ ಆಗ್ತಿತ್ತಪ್ಪ ಅಂತಂದ್ರೆ ಇದು ಎಂದೂ ಆಗಿ ಹೋಗಿಬಿಡ್ತಿತ್ತು. ಆದರೆ ಇಲ್ಲಿ ಏನದಪ್ಪ ಅಂತಂದ್ರೆ ವ್ಯಾಪಾರಿ ವರ್ಗದ ಹಿತಾಸಕ್ತಿ ಇಲ್ಲದ. ಹೀಗಾಗಿ ವ್ಯಾಪಾರಿ ವರ್ಗದವರು ಇದನ್ನು ಕಾನೂನು ಮಾಡಿ ಕೊಡ್ತಾ ಇಲ್ಲ ಅನ್ನೋದು ಈಗಾಗಲೇ ಆಗಿರುವಂಥ ವಿಷಯ. ಇದರಿಂದಾಗಿ ರೈತಗೆ ಬೆಳೆದ ಬೆಳೆಗೆ ಬೆಲೆ ಇಲ್ಲದಕ್ಕಾಗಿ ಇವತ್ತು ರೈತ ಈ ದೇಶದಲ್ಲಿ ಒದ್ದಾಡ್ತಾ ಇರ್ತಾರೆ. ಈ ದೇಶದ ಆರ್ಥಿಕತೆ ನಾವು ಎಲ್ಲರಿ ಒಬ್ಬಗ 2 ಲಕ್ಷ ಆಗಿದೆ ವರ್ಷಕ್ಕೆ 2.5 ಲಕ್ಷ ಅಂತ ಹೇಳಿ ಹೇಳ್ತೀವಿ ಜಗದ ಮುಂದೆ. ನಮ್ದು ಇಂಪ್ರೂವ್ ಆಗಿದ್ರಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತೇಳಿ GDP ಹೆಚ್ಚಾಗಿದೆ ಅಂತ ಹೇಳ್ತೀವಿ. ಯಾರು GDP ಒಂದು 100 ರೂಪಾಯಿದಲ್ಲಿ 62 ರೂಪಾಯಿಗಳು ಅವೆಲ್ಲ ಇವತ್ತು ಕಾರ್ಪೊರೇಟ್ ಕಿಸೇರಿ ಅದಾವೆ. ಇನ್ನುಳಿದ 38 ರೂಪಾಯಿದಲ್ಲಿ ನಾವೆಲ್ಲ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಬಡವರು, ಕೂಲಿಕಾರರು ಹಂಚ್ಕೊಳ್ತೀವಿ. ಈ ದೇಶದವ್ರು 90% ಕೂಲಿಕಾರರು ಇದ್ದಾರೆ. ಅವತ್ತು ದುಡ್ದು ಅವತ್ತು ತಿನ್ನುವಂಥವ್ರು ಇದ್ದಾರೆ. ಮಳೆರಾಗ ದುಡಿಯುವಂಥವ್ರು ಎಷ್ಟೋ ಜನ ಇದ್ದಾರೆ. ಇದನ್ನೆಲ್ಲ ಯಾಕೆ ಚರ್ಚೆ ಮಾಡಬೇಕಾಗಿದೆಪ್ಪ ಅಂದ್ರೆ ಅವರ ಬೆಳೆದ ಬೆಳೆಗೆ ಬೆಲೆ ಸಿಕ್ಕರೆ ಮಾತ್ರ ಸಾಧ್ಯದ. ಮಣ್ಣು ಕೊಟ್ಟರೆ ಆಯ್ತು, ನೀರು ಕೊಟ್ಟರೆ ಆಯಿತು, ಗೊಬ್ಬರ ಕೊಟ್ಟರೆ ಆಯಿತು. ಗೊಬ್ಬರ ರೇಟ್ ಸಹಿತ ಯಾವ ರೀತಿ ಇದ್ದಾವೆ ಅದನ್ನು ಲಕ್ಷಕ್ಕೆ ತೆಗೆದುಕೊಂಡಾಗ ಅದನ್ನು ವಿಚಾರ ಮಾಡಿದಾಗ ರಾಸಾಯನಿಕ ಗೊಬ್ಬರದ ಸಿಕ್ಕಾಪಟ್ಟೆ ದುಡ್ಡಿದ್ದಾವೆ. ಪ್ರತಿಯೊಂದು ಕೃಷಿಗೆ ಸಂಬಂಧಿಸಿದ ವಸ್ತುಗಳನ್ನ ತೊಗೊಳ್ಳಿಕ್ಕೆ ಹೋದರೆ ಎಲ್ಲನೂ ದುಡ್ಡಿದ್ದಾವೆ. ಆ ತುಟ್ಟಿ ಅಷ್ಟು ದುಡ್ಡನ್ನು ವ್ಯಯ ಮಾಡಿ ಇವ್ರು ಗಳಿಸ್ತಾರೆ ಎಷ್ಟು ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಅದ. ಅದಕ್ಕಾಗಿ ಈ ದಿಶೆಯಲ್ಲೇ ನಮ್ಮ ಜಗ್ಗಿ ವಾಸುದೇವರಂಥ ಹಿರಿಯರು ಇನ್ನೂ ಅನೇಕರೆಲ್ಲ ಈ ರೈತ ನಾಯಕರ ಜೊತೆಗೆ ಇವರೆಲ್ಲ ಕೊಡಬೇಕಾಗಿದೆ. ಅಂದಾಗ ಇದೊಂದು ಮೂಮೆಂಟಾಗಿ ರೈತ ಬದುಕೋದು ಬೇಕಾಗುವಂಥ ಅವರಿಗೆ ಪಗಾರ ಬೀಳುವಂಥ ಒಂದು ರೇಟ್ ಫಿಕ್ಸ್ ಆಗ್ಬೋದೇನೋ. ಅದಕ್ಕಾಗಿ ಬೆಂಬಲ ಬೆಲೆ ಇದು ಕಾನೂನು ಮಾಡಿರಿ ಅಂತೇಳಿ ಜಗ್ಗಿ ವಾಸುದೇವರಂಥವರು ಈ ಮಾತನ್ನು ಹೇಳಿದರು. ಮಣ್ಣಿರಬೇಕು ಹಾಗೆ ಹೀಗೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ನೀರು ಇರಬೇಕು, ಜೊತೆಗೆ ಮಾರ್ಕೆಟು ಇರಬೇಕು. ಬೆಳೆದ ಬೆಳೆನ ಹೋದ ತಕ್ಷಣ ಮಾರಾಟ ಆಗಬೇಕು. ಇನ್ನೊಂದು ವಿಷಯ ಏನಪ್ಪ ಅಂದರೆ ಪ್ರತಿ ಗ್ರಾಮ ಪಂಚಾಯತಿನ ಮಾರುಕಟ್ಟೆ ಆಗಬೇಕು ಅಂತೇಳಿ ಇದು ಹೊಸ ಮೂಮೆಂಟಿಗೆ ಆಸ್ಪತ್ರೆ ಕೊಡಬೇಕು. ಇದು ಭಾಳ ಮಹತ್ವದ. ಪ್ರತಿ ಗ್ರಾಮ ಪಂಚಾಯತಿ ಮಾರ್ಕೆಟ್ ಆದ್ರೆ ಯಾರು ಕೊಡೋರು ಬಂದ್ರೆ ಕೊಂಡ್ಕೊಂಡು ಹೋಗ್ತಾರೆ. ಮತ್ತು ಗ್ರಾಮ ಪಂಚಾಯತಿ ಏರಿಯಾದಲ್ಲಿ ಇರುತ್ತಂಥ ಮಕ್ಕಳಿಗೆ ಉದ್ಯೋಗ ಆಗ್ತದೆ ಮತ್ತು ಅವ್ರು ಏನು ರೇಟ್ ಫಿಕ್ಸ್ ಮಾಡ್ತಾರೆ ಆ ರೇಟ್ ಅವ್ರಿಗೆ ಸಿಗ್ತದೆ.
ಅದಕ್ಕಾಗಿ ಮುಖ್ಯವಾಗಿ ನಡಕಿನ ಏಜೆನ್ಸಿ ಹೆಚ್ಚು ಹುಡುಗಿಂತಲೂ ರೈತ ಮತ್ತು ಕೊಳ್ಳುವರ ಮಧ್ಯದಲ್ಲಿ ಸಂಪರ್ಕ ಬರುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯದನಾ ಅನ್ನೋ ಮಾತು ಜೊತೆಗೆ MSP ಮಾಡಿದ್ರೆ ಒಳ್ಳೆಯದು ಮತ್ತು ನೆನಪಿಸ್ಕೊತಾ ನನಗೆ ಅನಿಸಿದ ಕೆಲವು ಮಾತು ಮಾತಾಡಿದ್ದೀನಿ. ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿರಿ. ಮತ್ತು ಅದೇ ಕಾಲಕ್ಕೆ ಇದನ್ನು ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮರು ಸತ್ಯ ಕೈಗೊಂಡ್ರೆ ವಂದನೆಗಳು.